ನನಗೂ ಮತ್ತು ಸಿದ್ಧಲಿಂಗಯ್ಯನವ್ರಿಗೂ ಇದ್ದಂತ ಅಖಂಡವಾದ 40 ವರ್ಷಗಳ ಒಡನಾಟ. ಇವತ್ತು ಸರ್ಕಾರಿ ಕಲಾ ಕಾಲೇಜು ಅಂತ ಕರೆಯುತ್ತಿರುವಂತ ಇವತ್ತಿಗೂ ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬೆಂಗಳೂರಿನ ಒಡಲಿಗೆ ಬಿದ್ದರೆ PUC ಆದ ನಂತರದಲ್ಲಿ ಕಡಿಮೆ ಶುಲ್ಕದಲ್ಲಿ ಬಹಳ ಒಳ್ಳೆಯ ಬೋಧನೆ ಸಿಗುವಂತ ನಮ್ಮ ಬದುಕನ್ನ ರೂಪಿಸ್ಕೊಡಕ್ಕೆ ನಾನಾ ಅವಕಾಶಗಳನ್ನ ದೊರಕಿಸಿಕೊಡುವಂತ ಒಂದು ಕಾಲೇಜು ಎಂದು ಭಾವಿಸಿಕೊಂಡಿರುವ ಸರ್ಕಾರಿ ಕಲಾ ಕಾಲೇಜು. ಸಿದ್ಧಲಿಂಗಯ್ಯನವರು ಆ ಕಾಲೇಜಿಗೆ ಸೇರಿದಾಗ ಅದು ಗ್ಯಾಸ್ ಕಾಲೇಜ್, ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಅದು ಒಟ್ಟಿಗೆ ಸೇರಿಸಿದ್ರೆ ಗ್ಯಾಸ್ ಕಾಲೇಜ್. ಆ ಗ್ಯಾಸ್ ಕಾಲೇಜಿಗೆ ಅವರು ಸೇರ್ಕೊಂಡು 2 ವರ್ಷಗಳಾದ ಮೇಲೆ ವಿಜ್ಞಾನ ವಿಭಾಗ ಮತ್ತು ಕಲಾ ವಿಭಾಗ ಬೇರೆ ಬೇರೆ ಆದ ಮೇಲೆ ವಿಜ್ಞಾನದ ಕಾಲೇಜು ಪಕ್ಕದಲ್ಲಿ ಹೊಸ ಕಟ್ಟಡಕ್ಕೆ ಹೋಗ್ತದೆ. ಈ ಗ್ಯಾಸ್ ಕಾಲೇಜ್ ಆಗಿದ್ದಂತ ಕಟ್ಟಡದಲ್ಲಿ ಕಲಾ ಕಾಲೇಜು ಉಳ್ಕೊಳ್ತದೆ. ಆ ಕಲಾ ಕಾಲೇಜಿನಲ್ಲಿ ಅವರು BA 2ನೇ ವರ್ಷದಲ್ಲಿದ್ದಾಗ ನಾನು ಪ್ರಥಮ PUCಗೆ ಅಲ್ಲಿ ಸೇರ್ಕೊಳ್ತೇನೆ. ನಮ್ಮ ಒಡನಾಟ ಪ್ರಾರಂಭ ಆಗಿದ್ದ ಅಲ್ಲಿಂದ. ಸಿದ್ಧಲಿಂಗಯ್ಯನವರು ಆ ದಿನಗಳಲ್ಲಿ ಕನ್ನಡ ಚರ್ಚಾ ಸ್ಪರ್ಧೆಯಲ್ಲಿ ಎಷ್ಟು ಹುರುಪಿನಿಂದ ಭಾಗವಹಿಸ್ತಾ ಇದ್ರು. ಆ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಮೇಲಿಂದ ಮೇಲೆ ಪಡೆಯುತ್ತಿದ್ದ ಕಾರಣದಿಂದಾಗಿಯೇ ಅವತ್ತಿನ ಅಧ್ಯಾಪಕ ವರ್ಗದ ನಡುವೆ ಮತ್ತು ವಿದ್ಯಾರ್ಥಿಗಳ ನಡುವೆ ಅವರು ಜನಪ್ರಿಯರಾದರು. ಸಿದ್ಧಲಿಂಗಯ್ಯ ಅನ್ನುವಂತ ಚರ್ಚಾಪಟು ನಮ್ಮ ಕಾಲೇಜಿನಲ್ಲಿದ್ದಾನೆ. ರಾಜ್ಯ ಮಟ್ಟದ, ಅಂತರ ಕಾಲೇಜು, ವಿಶ್ವವಿದ್ಯಾಲಯ ಮಟ್ಟದ ಚರ್ಚಾ ಸ್ಪರ್ಧೆಗಳು ಆದಾಗ ಒಂದಲ್ಲ ಒಂದು ಬಹುಮಾನವನ್ನ ನಮ್ಮ ಕಾಲೇಜಿಗೆ ತಂದು ಕೊಡುವಷ್ಟು ಪರಿಣಿತನಾಗಿರುವಂತವನು ಸಿದ್ಧಲಿಂಗಯ್ಯ ಅಂತ ಅವತ್ತಿನ ಅಧ್ಯಾಪಕರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಿದ್ದಾರೆ. ಸಿದ್ಧಲಿಂಗಯ್ಯನವರು 40 ವರ್ಷಗಳಿಂದ ಸಿದ್ಧಲಿಂಗಯ್ಯನವರ ಮತ್ತು ನನ್ನ ಸಂಪರ್ಕ ಎಲ್ಲೂ ಕಡಿದು ಹೋಗಿಲ್ಲ. ಆ ಅವಧಿಯಲ್ಲಿ ಒಂದೊಂದೇ ಹಂತವನ್ನ ಅವರು ಏರ್ತಾ ಹೋದ್ರಲ್ಲ. ಮೊಟ್ಟ ಮೊದಲಿಗೆ ಅವರು ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಮಾಗಡಿಯ ಅವರ ಕೇರಿಯ ಮನೆ ಮುಂದೆ ಸಂಜೆಯ ವೇಳೆಯಲ್ಲಿ ನಿಂತ್ಕೊಂಡು ನೋಡ್ತಿದ್ದಾಗ ಅವ್ರ ಕಣ್ಣಿಗೊಂದು ದೃಶ್ಯ ಬೀಳಿ. ಎದುರುಗಡೆ ಹೊಲ ಇದೆ, ಮುಸ್ಸಂಜೆ ಆಗಿದೆ, ಯಾರೋ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಹೊಲ ಉಳ್ತಾ ಇದ್ದಾರೆ. ಹೊಲ ಉಳ್ತಾ ಇರುವಂತವ್ರು ಹತ್ತಿರಕ್ಕೆ ಬಂದಾಗ ಹೊಲ ಉಳಬೇಕಾಗಿರುವಂತವು ಎತ್ತುಗಳು. ಆ ಎತ್ತುಗಳ ಹೆಗಲ ಮೇಲೆ ಇರಬೇಕಾದಂತ ನೇಗಿಲು ಒಂದು ಎತ್ತಿನ ಹೆಗಲ ಮೇಲಿದೆ, ಇನ್ನೊಂದು ಎತ್ತು ಇರಬೇಕಾದಂತ ಜಾಗದಲ್ಲಿ ಒಬ್ಬ ಮನುಷ್ಯ ತನ್ನ ಹೆಗಲನ್ನ ಕೊಟ್ಟಿದ್ದ. ಇದೇನು ಆಶ್ಚರ್ಯ! ಉಳುಮೆ ಮಾಡುವಂತ ಸಂದರ್ಭದಲ್ಲಿ ನೇಗಿಲಿಗೆ ಹೆಗಲು ಕೊಡಬೇಕಾಗಿರುವಂತವು ಎತ್ತುಗಳಾಗಿರ್ತವೆ, ದನಗಳಾಗಿರ್ತವೆ. ಆದ್ರೆ ಇಲ್ಲಿ ಒಂದು ದನ ಇದೆ, ಇನ್ನೊಬ್ಬ ಮನುಷ್ಯ ಇದೆ. ಇದೆಂತ ಸೋಜಿಗ! ಈ ಮನುಷ್ಯ ಆದ್ರೂ ಯಾರು ಅಂತ ಹಂಗೆ ಕುತೂಹಲದಿಂದ ನೋಡ್ಕೊಂಡಾಗ ಹತ್ತಿರಕ್ಕೆ ಆ ವ್ಯಕ್ತಿ ಎತ್ತಿನ ಜೊತೆಯಲ್ಲಿ ಬರ್ತಾನೆ. ನೋಡಿದ್ರೆ ಇವ್ರ ತಂದೆಯೇ ಆಗಿರ್ತಾರೆ. ಅಂದ್ರೆ ಇವ್ರ ತಂದೆ ಬೇರೆಯವರ ಮನೆಯಲ್ಲಿ ಕೂಲಿ ಕೆಲಸ, ಜೀತದಾಡಿನ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು. ಯಜಮಾನ್ರು ಎಷ್ಟರ ಮಟ್ಟಿಗೆ ಅವರನ್ನು ದಂಡಿಸ್ತಿರ್ತಾರೆ ಅಂತ ಅಂದ್ರೆ, ಉಳುವುದಕ್ಕೆ ಒಂದು ಎತ್ತಿಲ್ಲ ಅಂತ ಅಂದ್ರೆ ನೀನೇ ನೇಗಲನ್ನ ಹೆಗಲ ಮೇಲೆ ಇಟ್ಕೊಂಡು ಅದ್ರ ಜೊತೆಯಲ್ಲಿ ಉಳುಮೆ ಮಾಡ್ಬೇಕು. ಇಂಥವರ ಮಗನಾಗಿ ಹುಟ್ಟಿದಂಥವ್ರು. ಇವತ್ತು ನಿಮ್ ತಂದೆ ತಾಯಿಗಳನ್ನ ನೆನಪು ಮಾಡ್ಕೊಂಡು, ದಲಿತ ಕುಟುಂಬದಲ್ಲಿ, ಶೋಷಿತ ಕುಟುಂಬದಲ್ಲಿ ಹುಟ್ಟಿದಂತ ಸಿದ್ಧಲಿಂಗಯ್ಯನವರ ತಂದೆ ಒಬ್ಬ ಜೀತದಾಳಿನಂತೆ ಕೆಲಸ ಮಾಡ್ತಿದ್ದಂತ, ಬಡತನದಲ್ಲಿ ಬೇಯ್ತಾ ಇದ್ದಂಥವ್ರು. ಅಂತವರ ಮಕ್ಕಳು ಅಕ್ಷರವನ್ನ ಪಡೆಯುವುದಕ್ಕೆ ಕಷ್ಟ. ಆದ್ರೆ ಇವೆಲ್ಲವನ್ನೂ ದಾಟಿ ಅವರು ಅಕ್ಷರ ಪಡ್ಕೊಳ್ತಾರೆ. ಆ ಅಕ್ಷರದಿಂದ ಪಡೆಯಬಹುದಾದಂತ ಎಲ್ಲ ಪ್ರಯೋಜನಗಳು ಮುಂದೆ ಪಡೀತಾ ಹೋಗ್ತಾರೆ. ಸಿದ್ಧಲಿಂಗಯ್ಯನವರು ಬಾಲ್ಯದಲ್ಲಿ ಇದ್ದ ಸ್ಥಿತಿಗಿಂತ ಅತ್ಯುತ್ತಮವಾಗಿರುವಂತ ಸ್ಥಿತಿಯಲ್ಲಿ ನ್ಯೂ ಎಕ್ಸ್ಪರ್ಟ್ ಕಾಲೇಜಿನ PUC ವಿದ್ಯಾರ್ಥಿನಿಯರು ನೀವಿದ್ದೀರಿ. ಅಂಥದೊಂದು ದುಸ್ಥಿತಿಯಿಂದ ಮೇಲಕ್ಕೆ ಏರ್ತಾ ಸಿದ್ಧಲಿಂಗಯ್ಯನವರು ಏನೇನೋ ಮಾಡಕ್ಕೆ ಸಾಧ್ಯ ಆಯ್ತು ಅನ್ನೋದಾದ್ರೆ ನಿಮ್ಗೂ ಕೂಡ ಅದು ಸಾಧ್ಯ. ಆದರೆ ಅದನ್ನು ಮಾಡೋದಕ್ಕೆ ಒಂದು ಸಂಕಲ್ಪ ಬೇಕು, ವೀರ ಸಂಕಲ್ಪ ಬೇಕು. ಸಂಕಲ್ಪ ಇದ್ದರೆ ಸಾಲದು, ಪ್ರಾಮಾಣಿಕವಾಗಿರುವಂತ ಒಂದು ಪ್ರಯತ್ನ ಬೇಕು. ಆ ಪ್ರಯತ್ನವನ್ನ ನೀವು ಮಾಡುವಂತಾಗ್ಲಿ ಅನ್ನೋದೇನೆ ನಮ್ಮ ಉದ್ದೇಶ. ಆ ಎಳೆ ಹಿಡ್ಕೊಂಡೇ ನಾವು ಮಾತುಗಳನ್ನ ಆಡ್ತಾ ಇದ್ದೀವಿ. ಕೊನೆಗೆ ನಾನು ಹೇಳ್ಬೇಕಾಗಿರೋದು ಏನು ಅಂತ ಅಂದ್ರೆ, ಸಿದ್ಧಲಿಂಗಯ್ಯನವರು ಮುಂದೆ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾದರು, ಅಂಬೇಡ್ಕರ್ ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರದ ನಿರ್ದೇಶಕರಾದರು. ಸರ್ಕಾರ ಅವರನ್ನ ಆಹ್ವಾನಿಸ್ತು, ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಬೇಕು ಅಂತ. ಅದರ ಅಧ್ಯಕ್ಷತೆಯನ್ನು ಕೂಡ ಅವರು ನಡೆಸಿದ್ರು. ಆಮೇಲೆ ಪುಸ್ತಕ ಪ್ರಾಧಿಕಾರಕ್ಕೆ ಬಂದ್ರು, ಕನ್ನಡ ಪುಸ್ತಕ ಪ್ರಾಧಿಕಾರ. ಸಿದ್ಧಲಿಂಗಯ್ಯನವರ ಜೀವನ ಮತ್ತು ಸಾಧನೆಗಳನ್ನ ನಾವು ನೆನಪು ಮಾಡ್ಕೊಳ್ತಾನೆ ಇರ್ತೀವಿ. ಅವರ ಓದ್ತಾ ಇದ್ದಂತ ಕಾಲೇಜಿನಲ್ಲೇ ನಾನು ವಿದ್ಯಾರ್ಥಿ ಆಗಿದ್ದರಿಂದ ಅಲ್ಲಿ ಭಾಷಣಗಳನ್ನ ಮಾಡಕ್ ಶುರು ಮಾಡಿದ್ರು. ಲಲಿತಾ ಕಲಾ ಕಾರ್ಯದರ್ಶಿ ಆಗಿದ್ರಾಗ ಸಿದ್ಧಲಿಂಗಯ್ಯನವರು ಸರ್ಕಾರಿ ಕಲಾ ಕಾಲೇಜಿನಲ್ಲಿ. ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಮೇಲ್ಜಾತಿಯ ಹುಡುಗರು ನೋಡಿ, ಜಾತಿ ಎನ್ನುವಂಥದ್ದು ವಿದ್ಯಾಸಂಸ್ಥೆಗೆ ಬಂದಾಗ, ಶಿಕ್ಷಣ ಸಂಸ್ಥೆಗೆ ಬಂದಾಗ ಏನೇನು ಅನಾಹುತಗಳಾಗ್ತವೆ. ಭಾರತೀಯ ಸಮಾಜದಲ್ಲಿ ಹುಟ್ಟಿದ ಮೇಲೆ ದೇಹಕ್ಕೆ ಹೆಂಗೆ ಚರ್ಮ ಆವರಿಸ್ಕೊಂಡಿರುತ್ತದೋ ಆ ರೀತಿಯಲ್ಲಿ ಒಂದಲ್ಲ ಒಂದು ಜಾತಿಯ ಬ್ರ್ಯಾಂಡು ನಮ್ಗೆ ಇರ್ಲೇಬೇಕು. ನಾವು ಜಾತಿ ಬಿಡ್ತೀವಿ ಅಂದ್ರೂ ಜಾತಿ ನಮ್ಮನ್ನ ಬಿಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಕಾಲೇಜಿಗೆ ಸೇರುವಾಗ್ಲೇನೆ, ಪ್ರವೇಶ ಪತ್ರದಲ್ಲಿ ಬರೆಯುವಾಗ್ಲೇ ನಿಮ್ಮ ಹೆಸರು ಬರೀತೀರಿ, ತಂದೆ ತಾಯಿ ಹೆಸರು ಬರೀತೀರಿ, ಆಮೇಲೆ ನಿಮ್ ಜಾತಿ ಅಂತ ಕೇಳ್ತೀರಿ, ನಿಮ್ಮ ಧರ್ಮ ಅಂತ ಕೇಳ್ತಿರ್ತಾರೆ.
ಧರ್ಮದ ಬಗ್ಗೆ ನಿಮ್ಗೆ ಏನು ಗೊತ್ತು? ನೀವು ಬರೆಯುವ ಧರ್ಮದ ಬಗ್ಗೆ, ನೀವು ಬರೆಯುತ್ತಿರುವಂತ ಜಾತಿಯ ಬಗ್ಗೆ ನಿಮ್ಗೆ ಏನು ಗೊತ್ತು? ತಂದೆ ತಾಯಿಗಳು ಹೇಳಿರ್ತಾರೆ, ಅವ್ರ ತಂದೆ ತಾಯಿಗಳು ಹೇಳಿರ್ತಾರೆ, ಅವ್ರ ತಂದೆ ತಾಯಿಗಳು ಹೇಳಿ. ಈ ಜಾತಿಗಳನ್ನ ನಿರ್ಮಾಣ ಮಾಡುವುದರ ಹಿಂದೆ ಭಾರತೀಯ ಸಂಸ್ಕೃತಿಯಲ್ಲಿ ಎಂತ ವಲಸು ಮನಸ್ಥಿತಿ ಇದೆ ಅನ್ನುವಂಥದ್ದು ಅಧ್ಯಯನ ಮಾಡಿದ್ರೆ ನಾವೆಲ್ಲರೂ ಕೂಡ ಬೆಚ್ಚಿ ಬೀಳ್ತೀವಿ. ಕುವೆಂಪು ಅವರು ಹೇಳಿದ ರೀತಿಯಲ್ಲಿ, ಪಂಪ ಹೇಳಿದ ರೀತಿಯಲ್ಲಿ, ಮನುಷ್ಯ ಜಾತಿ ತಾನು ಒಂದೇ ಒಲಂ ವಿಶ್ವಮಾನವ ಸಂದೇಶವನ್ನು ಕುವೆಂಪು ಅವರು ಕೊಟ್ಟು, ಕುವೆಂಪು ಅವರ ಭಾಷಣಗಳ, ಅವರ ಲೇಖನಗಳ, ವಿಚಾರಧಾರೆಗಳ, ಅವರ ಪದ್ಯಗಳ ಪ್ರಭಾವ ಸಿದ್ಧಲಿಂಗಯ್ಯನವರ ಮೇಲೆ ಅಪಾರವಾಗಿ ಆಗಿದ್ದರಿಂದ ಅವರು ಬಸವಲಿಂಗಪ್ಪನವರ ಹೇಳಿಕೆಯನ್ನ ಸಮರ್ಥನೆ ಮಾಡಿ ಭಾಷಣ ಮಾಡಿದ್ರು. ಮೇಲ್ಜಾತಿ ಹುಡುಗರ ಆಗ್ರಹಕ್ಕೆ ಪಾತ್ರರಾದ್ರು. ಸಂದರ್ಭಕ್ಕೆ ಕಾಯ್ತಾ ಇದ್ರು. ಇವನೇನೋ ಮಹಾ ಚರ್ಚಾ ಪಟ್ಟುವಂತೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾನೆ, ಬಸವಲಿಂಗಪ್ಪನ ಪರವಾಗಿ ನಿಂತಿದ್ದಾನೆ ಅನ್ನುವಂತ ಕಾರಣಕ್ಕೆ ಈ ದ್ವೇಷವನ್ನ, ಅಸೂಯನ್ನ ಇಟ್ಕೊಂಡು ಸಿದ್ಧಲಿಂಗಯ್ಯನವರ ಮೇಲೆ ಹಲ್ಲೆ ಮಾಡಿದ್ರು. ಸಿದ್ಧಲಿಂಗಯ್ಯನವರ ಮೇಲೆ ಮೇಲ್ಜಾತಿಯ ಹುಡುಗರು ಸೇರ್ಕೊಂಡು ದಬ್ಬಾಳಿಕೆ, ದೌರ್ಜನ್ಯ, ಹಲ್ಲೆ ಮಾಡಿದಾಗ ನಾವೆಲ್ಲ PUC ವಿದ್ಯಾರ್ಥಿಗಳು ನಮ್ಮ ಕಣ್ಣೆದುರುಗಡೆನೆ ಈ ಘಟನೆ ನಡೀತು. ಸೈಕಲ್ ಚೈನ್ಗಳನ್ನ ತೆಗೆದುಕೊಂಡು ಅಮಾನುಷವಾಗಿ ಅವರನ್ನ ತಿಳಿಸಿದ್ರು. ಸಿದ್ಧಲಿಂಗಯ್ಯನವರು ಕೆಳಗಡೆ ಬಿದ್ರು, ಪ್ರಜ್ಞೆ ತಪ್ಪಿದ್ರು, ರಕ್ತ ಚೆಲ್ಲಾಡ್ತು. ನಾವು ಅದನ್ನೆಲ್ಲ ನೋಡಿ ಈ ಹುಡುಗ ಸತ್ತೇ ಹೋಗಿದ್ದಾನೆ ಅನ್ಕೊಂಡು ಅಲ್ಲಿಂದ ಪಲಾಯನ ಮಾಡುದು. ಯಾಕೆಂದ್ರೆ ಹಳ್ಳಿಯಿಂದ ಹೋಗಿದ್ದಂತ ನಮ್ಗೆ ಒಬ್ಬ ವ್ಯಕ್ತಿ ಭಾಷಣ ಮಾಡ್ದ, ಆ ಭಾಷಣದಲ್ಲಿ ಇಂಥ ವಿಚಾರಗಳಿತ್ತು ಅನ್ನುವಂತ ಕಾರಣಕ್ಕೆ ಮೇಲ್ಜಾತಿಯವರು ಪ್ರಾಣಾಂತಿಕವಾಗಿ ಹಲ್ಲೆ ಮಾಡಬಹುದೇ? ಇದನ್ನ ಊಹೆ ಮಾಡ್ಕೊಳಕ್ ಸಾಧ್ಯ ಇರಲಿಲ್ಲ. ಇದು ಯಾರ್ಯಾರ ಕಡೆ ತಿರುಗಬಹುದು, ನಮ್ ಕಡೆಗೂ ಬರ್ಬೋದು ಅನ್ನುವಂತ ಭಯದಲ್ಲಿ ನಾವೆಲ್ಲ ಮಾರನೇ ದಿವಸ ಪತ್ರಿಕೆಯಲ್ಲಿ ಬಂತು. ಆ ನಂತರ ಅವರನ್ನು ತೆಗೆದುಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿ ಮತ್ತೆ ಕಾಲೇಜಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.